ನಮಸ್ಕಾರ ವೀಕ್ಷಕರೇ, ನಿಮಗೆ ಮಂಗಳಾದೇವಿ ಸ್ಪೆಷಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಈರುಳ್ಳಿ ಪಕೋಡವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಆತ್ಮೀಯ ಧನ್ಯವಾದಗಳನ್ನು ತಿಳಿಸುತ್ತಾ ಪಕೋಡವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಈರುಳ್ಳಿ ಪಕೋಡ ಸಂಜೆ ಸ್ನ್ಯಾಕ್ಸ್ಗೆ ಅದ್ಭುತ ರುಚಿ ಕೊಡ್ತದೆ. ಈ ಈರುಳ್ಳಿ ಪಕೋಡ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು 6 ಈರುಳ್ಳಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ 6 ಈರುಳ್ಳಿಯನ್ನು ಉದ್ದುದ್ದಾಗಿ ಬಿಡಿಯಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಈರುಳ್ಳಿಯನ್ನು ಬಿಡಿಯಾಗಿ ಉದ್ದು ಸೀಳ್ಕೊಳ್ಬೇಕು. ನಂತರ ಕಟ್ ಮಾಡಿದ ನಂತರ ಈ ಈರುಳ್ಳಿಯನ್ನು ಬಿಡಿಯಾಗಿ ಈ ರೀತಿ ಬಿಡಿಸ್ಕೋಬೇಕು ಕೈಯಲ್ಲಿ. ಈ ರೀತಿ ಈರುಳ್ಳಿಯನ್ನು ಬಿಡಿಸಿದ ಮೇಲೆ ಇದಕ್ಕೆ 2 ಸ್ಪೂನು ಖಾರ ಪುಡಿಯನ್ನು ಸೇರಿಸಬೇಕು. ನಂತರ ಇದಕ್ಕೆ 1 ಸ್ಪೂನು ಜೀರಿಗೆಯನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ಅರ್ಧ ಸ್ಪೂನು ಅಜ್ವಾನ ಕಾಳನ್ನು ಸಹ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವ 4 ಹಸಿಮೆಣಸಿನಕಾಯಿ, ಒಂದು ಇಂಚು ಶುಂಠಿಯನ್ನು ತುರಿದಿಟ್ಟಿರೋ ಶುಂಠಿ, ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ 1 ಪಿಂಚ್ ಹಿಂಗನ್ನು ಸಹ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ 1 ಪಿಂಚು ಸೋಡಾವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಸಹ ನಾನು ಸೇರಿಸಿದ್ದೀನಿ. ಇದೆಲ್ಲವನ್ನು ಸೇರಿಸಿದ ಮೇಲೆ ಇದನ್ನು ಈರುಳ್ಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಈ ಡ್ರೈ ಪುಡಿಗಳಿಗೆ ಅದು ನೀರು ಬಿಡುತ್ತೆ. ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಈರುಳ್ಳಿಗೆ ಪಕೋಡ ಮಾಡೋದಕ್ಕೆ. ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷದವರೆಗೂ ಇದನ್ನು ಹಾಗೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಈರುಳ್ಳಿಯಲ್ಲಿರೋದು. ನಂತರ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಟ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಸಹ ನಾವು ಸೇರಿಸ್ಕೋಬೇಕು. ನಾನಿಲ್ಲಿ 1 ಬಟ್ಲು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಡಲೆ ಹಿಟ್ಟನ್ನು, ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಂತರ ಸೇರಿಸಿದ ನಂತರ ಇದನ್ನು ಈರುಳ್ಳಿಯಲ್ಲಿ ನೀರು ಹಾಕ್ದಲೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಒಳಗಡೆ ನೀರು ಎಷ್ಟನ್ನು ಸಹ ನಾವು ಸೇರಿಸ್ಕೋಬಾರ್ದು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಉಳಿದಿರೋ ಇನ್ನು ಅರ್ಧ ಹಸಿ ಕಡಲೆ ಹಿಟ್ಟನ್ನು ಪೂರ್ತಿಯಾಗಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಹಿಟ್ಟನ್ನು ಸಹ ಒಂದು ಬೌಲ್ನಲ್ಲಿರೋ ಎಲ್ಲ ಹಿಟ್ಟನ್ನು ಸಹ ನಾನು ಇವಾಗ ಸೇರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಒಳಗಡೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿಯಲ್ಲಿರೋ ಎಲ್ಲ ನೀರಿನ ಅಂಶ ಸಹ ಹಿಟ್ಟಿನೊಂದಿಗೆ ಬೆರೆತೋಗುತ್ತೆ. ನಂತರ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ, ನೋಡಿ ನಾನು ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಮಿಕ್ಸ್ ಕೊಡ್ತಾ ಇದ್ದೀನಿ. ಇದು ಹೆಚ್ಚಾಗಿ ನೀರನ್ನು ಹಿಡಿಯೋದಿಲ್ಲ ಈರುಳ್ಳಿ ಪಕೋಡಕ್ಕೆ. ನೋಡಿ, ಇಷ್ಟೇ ನೀರು ಸಾಕು ಇದಕ್ಕೆ. ಇನ್ನೊಂದು ಸ್ವಲ್ಪ ಸಹ ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಒಂದು ಹದದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚಿಮುಕಿಸಿರೋ ನೀರಲ್ಲೇ ಇಷ್ಟೊಂದು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ಇದಕ್ಕೆ. ಇನ್ನೊಂದು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡ್ಬಿಟ್ಟು ನೋಡಿ, ಇಷ್ಟೇ ಒಟ್ಟಾರೆಯಾಗಿ ಒಂದು ಸಣ್ಣ ಟೀ ಕಪ್ನಷ್ಟು ನೀರನ್ನು ಸಹ, ಅದಕ್ಕಿಂತ ಕಡಿಮೆನೇ ಸಹ ನಾನು ನೀರನ್ನು ಬಳಸಿದ್ದೀನಿ ಪಕೋಡೋದಕ್ಕೆ ಕಲಸೋದಕ್ಕೆ. ಇಷ್ಟೇ ನೀರು ಸಾಕು ಇದಕ್ಕೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಇದು ಬಜ್ಜಿ ಥರ ಆಗಿಬಿಡುತ್ತೆ, ಪಕೋಡ ಆಗಲ್ಲ. ನೋಡಿ, ಈ ರೀತಿ ಇದು ಕಲಸಿದ ಮೇಲೆ ಇದಕ್ಕೆ ಬಿಸಿ ಮಾಡಿದಂಥ 2 ಸ್ಪೂನ್ ಎಣ್ಣೆಯನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಕ್ರಿಸ್ಪಿಗೋಸ್ಕರ ಈ ರೀತಿ ಎಣ್ಣೆಯನ್ನು ಸಹ ನಾವು ಸೇರಿಸ್ಕೋಬೇಕು. ಈ ಎಣ್ಣೆಯನ್ನು ಸೇರಿಸಿದ ಮೇಲೆ 1 ಸ್ಪೂನ್ ಸಹಾಯದಿಂದ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇವಾಗ ಎಣ್ಣೆ ಕಾದಿರುತ್ತೆ, ಕಾಯಕ್ಕಿಟ್ಟಿದ್ದೀನಿ.
ಅದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಒಂದೊಂದೇ ಪಕೋಡವನ್ನು ನಾನು ಬಿಡ್ತಾಯಿದ್ದೀನಿ ಇವಾಗ. ನೋಡಿ, ಯಾವ ಶೇಪ್ನಲ್ಲಾದರೂ ನಾವು ಬಿಟ್ಕೋಬೋದು, ಚಿಕ್ಕದಲ್ಲಿ ಅಥವಾ ದೊಡ್ಡ ಸೈಜ್ನಲ್ಲಿ. ಇದು ಕೈಗೆ ಅಂಟಿರುತ್ತೆ ಕಡಲೆ ಹಿಟ್ಟಾದ್ರಿಂದ ಸ್ವಲ್ಪ ತಗೊಂಡು ಬಿಡ್ತಾ ಇರಬೇಕು ಎಣ್ಣೆ ಒಳಗಡೆ. ಎಣ್ಣೆ ಪೂರ್ತಿಯಾಗಿ ಕಾದಿರಬೇಕು ಚೆನ್ನಾಗಿ. ಇದು ಬೇಯಲಿಕ್ಕೆ ಸುಮಾರು ಒಂದು 5ರಿಂದ 7 ನಿಮಿಷದವರೆಗೂ ಸಮಯ ತೆಗೆದುಕೊಳ್ಳುತ್ತೆ. ಕ್ರಿಸ್ಪಾಗಿ ಬರಬೇಕು ಅಂದರೆ ಇದು ಅಷ್ಟು ಬೇಯೋದಕ್ಕೆ ಅಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಈ ಬಬಲ್ಸ್ ಪೂರ್ತಿ ಕಡಿಮೆ ಆದಮೇಲೆ ನಾವು ಇದನ್ನು ತಿರುವಿ ಹಾಕಬೇಕು ಪಕೋಡಗಳನ್ನು. ನೋಡಿ ಎಷ್ಟು ಕಲರ್ ಯಾವ ರೀತಿ ಬಬಲ್ಸ್ ಕಡಿಮೆ ಆಗ್ತಾ ಇದೆ. ಈ ರೀತಿ ಕಡಿಮೆ ಆದ ನಂತರ ಇದನ್ನು ತಿರುವಿ ಹಾಕೋಬೇಕು ನಾವು ಪಕೋಡಗಳನ್ನು. ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಕ್ರಿಸ್ಪಾಗಿ ಪೂರ್ತಿಯಾಗಿ ಇದು ಎಣ್ಣೆ ಒಳಗಡೆ ಫ್ರೈ ಆಗಿದೆ. ನಂತರ ಈ ರೀತಿ ಫ್ರೈ ಆದಮೇಲೆ ಇದನ್ನು ತೆಗಿಬೇಕು ಎಣ್ಣೆಯಿಂದ. ನಂತರ ನಾನು ನಿಮಗೆ ಮತ್ತೆ ಇನ್ನೊಂದು ಸಾರಿ ಹಾಕಿ ತೋರಿಸ್ತಾ ಇದ್ದೀನಿ ಎಣ್ಣೆ ಒಳಗಡೆ. ನೋಡಿ ಈ ರೀತಿ ಒಂದೊಂದೇ ಪಕೋಡಗಳನ್ನು ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ. ಈ ರೀತಿ ಹಾಕಿದಾಗ ಎಣ್ಣೆ ಫುಲ್ ಬಿಸಿ ಆದಾಗ ಈ ರೀತಿ ಬಬಲ್ಸ್ ಬರುತ್ತೆ. ಈ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಪಕೋಡಗಳನ್ನು ಮತ್ತೆ ತಿರುವಿ ಹಾಕ್ಬಿಟ್ಟು ತಕ್ಕೋಬೇಕು ಎಣ್ಣೆಯಿಂದ. ನೋಡಿ ಎಷ್ಟು ಗರಿಗರಿಯಾಗಿ ಕ್ರಿಸ್ಪಾಗಿ ತುಂಬಾ ಟೇಸ್ಟಿಯಾಗಿದೆ ಈ ಪಕೋಡ ಅಂತೂ. ಮನೆಯಲ್ಲೇ ನಾವು ಹೈಜೆನಿಕ್ಕಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಆರೋಗ್ಯವಾಗಿ ಮಾಡ್ಕೋಬೋದು ಈರುಳ್ಳಿ ಪಕೋಡವನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಆಗಲಿ, ಟೇಸ್ಟ್ ಆಗಲಿ ಮತ್ತು ಕ್ರಿಸ್ಪಿನೆಸ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಈ ರೀತಿ ಈರುಳ್ಳಿ ಪಕೋಡವನ್ನು ಮನೆಯಲ್ಲೇ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.